ನಮ್ಮದು ಒಂದು ಇಂಚು ನಾವು ಬಿಟ್ಟು ಕೊಡುವುದಿಲ್ಲ. ಅದು ಮಠ ಇರಲಿ, ಮಂದಿರ ಇರಲಿ, ರೈತನ ಹೊಲ ಇರಲಿ, ಅದು ನಮ್ಮದು. ಈ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇವತ್ತು ನಮ್ಮಲ್ಲೇ ಕೂಗು ಪ್ರಾರಂಭ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ವಕಫ್ ವಿರುದ್ಧ ಕೂಗು ಪ್ರಾರಂಭ ಆಗಿದ್ದೆ ವಿಜಯಪುರದಿಂದ ಅನ್ನುವಂಥದ್ದು ನಾವು ಯಾರು ನೆನಪಾಗ. ಈಗೆಲ್ಲ ಮಾತಾಡಕತ್ತಾರೆ. ಇನ್ನೇನು ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾವು ಇದನ್ನ ಕಾನೂನಿನಲ್ಲಿ ಬದಲಾವಣೆ ತಗೊಂಡು ಬರ್ತೀವಿ. ಆದ್ರೆ ನಿನ್ನೆ ನಾವು ಬಸವರಾಜ ಬೊಮ್ಮಾಯಿ ಅವರ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ. 42 ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ ವಕಫ್ ಆಕ್ಟಿಗೆ. ನಮ್ಮ ಕಲ್ಯಾಣ ಶ್ರೀಗಳು ಹೇಳಿದ್ರು, ಒಂದು ಟೈರ್ 42 ಕಡೆ ಪಂಕ್ಚರ್ ಆಗೈತಿ, ಹೊಸ ಟೈರ್ ಹಾಕ್ಬೇಕಂದ್ರೆ ಇಡೀ ವಕಫ್ ಕಾನೂನೇ ರದ್ದಾಗಬೇಕು. ಅದು ಎಷ್ಟು ಸಂವಿಧಾನದಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಕಫ್ ಅನ್ನುವಂಥದ್ದು ಪ್ರಸ್ತಾವನೆ ಎಲ್ಲೂ ಮಾಡ್ಯಾರ. ಕೇವಲ ಒಂದು ವರ್ಗವನ್ನ ಖುಷಿ ಪಡಿಸಲಿಕ್ಕೆ ಹಿಂದೂಗಳನ್ನ ತುಳಿಯೋಕೆ ಕೆಲಸ ನಡೆದಿದೆ. ಗುಡಿ ಗುಂಡಾರ ಕಟ್ಟೋದು ದೊಡ್ಡದಲ್ಲ, ಈಗ ಉಳಿಸೋದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಗುಡಿ ಗುಂಡಾರ ಕಟ್ತೀರಿ 1 ಕೋಟಿ 10 ಕೋಟಿ. ಮೊನ್ನೆ ನೀವೆಲ್ಲ ಇದು ಜಾಗೃತಿ ಮಾಡ್ಲಕ್ಕ ನಾನು ಹೋಗಿ ನಾನು ತೆಗೆದ್ರೆ 8 ಎಕರೆ ವಕಫ್. ಈ ರೀತಿ ಇದು ರಾಜಕೀಯ ಮೊನ್ನೆ ನೀವೆಲ್ಲ ಇದು ಜಾಗೃತಿ ಮಾಡ್ಲಕ್ಕ ನಾನು ಹೋಗಿ ನಾನು ತೆಗೆದ್ರೆ 8 ಎಕರೆ ವಕಫ್. ಈ ರೀತಿ ಇದು ರಾಜಕೀಯ ರಾಜಕೀಯ